शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये श्रीमदाचार्यरमतानुग धीमतामुररङ्गकमलके सोमपानार्हरिगे तात्विकदेवतागणके हैमवति षण्महीषयरडिगे व्योमकेशगे वाणी वायुसुतामरसभव लक्ष्मीनारायणरिगानमिपे समचरण सरोजं सान्द्र नीलाम्बुदाभं जगननिहितपाणिं मण्डनं मण्डनानां तरुणतुलसीमालां कंधरं कञ्जनेत्रं सदयधवलहासं विठ्ठलं चिन्तयामि। यल्ले हरिकथा प्रसंगवो गंगा यमुना गोदावरी सिंधु सरस्वती ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವವು. ವಲ್ಲಭ ಶ್ರೀ ಪುರಂದರ ವಿಠ್ಠಲನು ಮೆಚ್ಚುವನು. ಜಯ 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 ಹರಿ ಎಂಬುವುದೇ ಸುದಿನವು, ಜಯ ಹರಿ ಎಂಬುವುದೇ ತಾರಾಬಲವು, ಜಯ ಹರಿ ಎಂಬುವುದೇ ಚಂದ್ರಬಲವು, ಜಯ ಹರಿ ಎಂಬುವುದೇ ವಿದ್ಯಾಬಲವು, ಜಯ ಹರಿ ಎಂಬುವುದೇ ದೈವ ಬಲವು. ಜಯ ಹರಿ ಪುರಂದರ ವಿಠ್ಠಲನ ಬಲವಯ್ಯ ಸಕಲ ಸುಧನರಿಗೆ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹರುದ್ರದೇವರು ಹರಿಭಕುತಿದಾಯಕಳು ಭಾರತೀ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ಹರಣಿಸಿ ಸುಜ್ಞಾನಮತಿ ತುಗತಿ ಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವನೀವಳು ರಮ. ಭಕುತ ಜನರೊಡೆಯ ನಮ್ಮ ಶ್ರೀ ಪುರಂದರ ವಿಠ್ಠಲನು ಸತತ ಇವರುಳು ನಿಂತಿ ಕೃತೆ ನಡೆಸುವನು. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನಿ. ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ. ತಾಪತ್ರಯಾಪಹಂ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ನಮೋಸ್ತು ತಾತ್ವಿಕಾ ದೇವಃ ವಿಷ್ಣುಭಕ್ತಿಪರಾಯಣಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವಹಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದ್ರಿತಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರಿ ಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರ ಕುಲೋದ್ಭವಂ ವಾಸವಾದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ರಾಯರಲ್ಲಿರ್ತಕ್ಕಂಥ ಗುಣಗಳನ್ನು ಅಪಣಾಚಾರ ಹೇಳ್ತಾ ದಯಾ, ರಾಯರಲ್ಲಿ ಎಷ್ಟು ದಯಾ ಇದೆ ಅದಕ್ಕೆ ದಯಾ ಅನ್ನೋದು ಒಂದು ರೀತಿ ನಾವು ನಿನ್ನೆ ವಿಚಾರ ಮಾಡಿದ್ದೇವೆ. ರಾಯರೇನಾದರೂ ಅಂದರೆ ಪ್ರಹ್ಲಾದರಾಜರು ಅವತ್ತೇ ಮೋಕ್ಷಕ್ಕೆ ಹೋಗ್ಬಿಟ್ರೆ ನಮ್ಮಂಥವ್ರ ಗತಿ ಏನಿತ್ತು? ನಾನು ಬರಲ್ಲ, ಇವ್ರನ್ನೆಲ್ಲರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ, ಇದು ದೊಡ್ಡ ದಯ. ಇಷ್ಟು ದಯ ಯಾರೂ ಮಾಡುವುದಿಲ್ಲ. ಅದಕ್ಕೆ ರಾಯರನ್ನು ಕೊಂಡಾಡ್ತಾ ನಮ್ಮ ಯೋಗೇಂದ್ರ ತೀರ್ಥರು ಹೇಳಿದ್ದೇನು, ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರವೇ ದಯಾಳುವೆ ಅಲ್ಲಿಲ್ಲವರು. ಅದ್ರ ಹಿಂದೊಂದು ಎಡ್ಜೆಕ್ಟಿವ್ ಹಾಕಿದ್ರು, ಏನದು? ನಮೋ ಅತ್ಯಂತ ದಯಾಳುವೆ, ಶ್ರೇಷ್ಠವಾದ ದಯವುಳ್ಳವು. ಪ್ರತಿಯೊಬ್ಬರ ಮೇಲೆ ದಯ ಮಾಡ್ತಕ್ಕಂಥ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಅದನ್ನೇ ಗೋಪಾಲದಾಸರು ಹೇಳಿದ್ದಲ್ವಾ, ಹರಿ ನೋಡಿದ ನಿವರ ಪರಮ ದಯಾಳು ತರವ ಅತ್ಯಂತ ದಯಾಳುವೆ ಅನ್ನೋದನ್ನೇ. ಪರಮ ಅಂದ್ರೆ ಶ್ರೇಷ್ಠವಾದ ದಯವನ್ನು ಉಳ್ಳವರು. ಇನ್ನೊಂದು ನೆಕ್ಸ್ಟ್ ಯಾವುದಂದ್ರೆ ದಾಕ್ಷಿಣ್ಯ ಅಂತಾರೆ. ಅವರಿಗೆ ದಾಕ್ಷಿಣ್ಯ ಬಹಳ ಇತ್ತು. ದಾಕ್ಷಿಣ್ಯ ಅಂದ್ರೆ ಏನು ಅಂದ್ರೆ ಬಿಡೆ ಸ್ವಭಾವ. ಹೌದೆಲ್ಲ. ಅದಕ್ಕೆ ಸಂಕೋಚ ಮಾಡ್ಕೋಬೇಡ್ರಿ ನಮ್ಮ ಕಡೆ ಅಂತಾರೆ. ಆ ಕಡೆ ಬೆಂಗಳೂರು ಕಡೆ, ಈ ಕಡೆ ಬಿಡೆ ಮಾಡ್ಕೋಬೇಡ್ರಿ ಅಂತಾರಿಲ್ಲ. ಬಹಳ ಬಿಡೆ ಸ್ವಭಾವ ಇತ್ತಂತೆ. ಒಂದ್ಸರಿ ಅವರು ಕುಂಭಕೋಣದಲ್ಲಿದ್ದಾಗ ಯಾವುದೋ ಕೆಲಸದ ನಿಮಿತ್ತವಾಗಿ, ವೆಂಕಟನಾಥರಾಗಿದ್ದಾಗ ಯಾವುದೋ ಕೆಲಸದ ನಿಮಿತ್ತವಾಗಿ ಕಾವೇರಿಯನ್ನು ದಾಟಿ ಆ ಕಡೆ ದಳಕ್ಕೆ ಹೋಗ್ಬೇಕು. ಅಲ್ಲಿ ಯಾವುದೋ ಕೆಲಸ ಅವರಿಗೆ.
ಅವರು ಬೆಳಗ್ಗೆ ಬೇಗ ಎದುರು ಸ್ನಾನ, ತಮ್ಮ ದೇವರ ಪೂಜಾ ಜಪತಪಾದಿಗಳನ್ನೆಲ್ಲ ಮಾಡಿಕೊಂಡು ಪಾರಾಯಣ ಮಾಡಿ ಹೊರಟ್ರಂತೆ. ಮನೆ ಬಿಟ್ಟು ಒಂದು ಗ್ರಂಥ ಇಟ್ಕೊಂಡಿದ್ದಾರೆ, ಮನೆ ಬಿಟ್ಟು ಬಂತು. ಕಾವೇರಿ ತೀರಕ್ಕೆ ಬಂತು. ದಾಟಿ ಆ ಕಡೆ ಹೋಗ್ಬೇಕೀಗ. ಅಲ್ಲಿ ಅವ ನಾವು ಹಾಕವಿದ್ದ, ತೆಪ್ಪ ಹಾಕವಿದ್ದ. ಅವನನ್ನು ಕೇಳ್ತಾರೆ, ಏನಪ್ಪ ನನ್ನನ್ನು ಆ ಕಡೆ ದಾಟಿಸ್ತೀಯಾ ಅಂತ ಕೇಳಿದ್ರು. ಅವಶ್ಯವಾಗಿ ದಾಟಿಸ್ತೀನಿ ಸ್ವಾಮಿ, ನಾನು ಇದೇ ಕೆಲಸ ಮಾಡೋದು, ಬರ್ರಿ ಕೂಡ್ರಿ ಅಂತ ಕರೆದವ ಆ ತೆಪ್ಪದಲ್ಲಿ. ಅದಕ್ಕೆ ಜ್ಞಾನಿಗಳಂತಾರೆ, ವೆಂಕಟನಾಥರು ಹೇಳಿದಂತೆ, ಈ ಕಡೆಯಿಂದ ಆ ಕಡೆ ನೀನು ನನ್ನನ್ನು ದಾಟಿಸ್ಲಿಕ್ಕೆ ಎಷ್ಟು ದುಡ್ಡು ತಗೋತಿ ಅಂತ ಕೇಳಿದ್ರಂತೆ. ಆಗಿನ ಕಾಲದ ಲೆಕ್ಕ ನಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಈಗಿನ ಕಾಲದ ₹1 ಅಂತ ಇಟ್ಕೊಂಬೋಣ. ಅವ ಹೇಳಿದ ₹1 ತಗೋತೀನಿ ಅಂದ ದಾಟಿಸ್ಲಿಕ್ಕೆ. ಹೌದಾ ಅಂತ ಸುಮ್ಮನೆ ನಿಂತರಂತೆ ವೆಂಕಟನಾಥರು ಮಹಾನುಭಾವರು, ಏನೂ ಮಾತಾಡಲಿಲ್ಲ. ಅವ ₹1 ಅಂತ ಹೇಳಿದ ತಕ್ಷಣ ಅವ ಸುಮ್ಮನೆ ಇತ್ತು. ಒಂದು 5 ನಿಮಿಷ ಆದಮೇಲೆ ಅವ ನಾಮ ಹಾಕವ ಹೇಳ್ತಾನೆ, ಯಾಕೆ ಬನ್ನಿ ದಾಟಿಸ್ತೀನಿ, ಯಾಕೆ ಸುಮ್ಮನೆ ನಿಂತ್ರಿ ಅಂತ. ಆವಾಗ ವೆಂಕಟನಾಥರು ಹೇಳ್ತಾರಂತೆ, ₹1 ನನ್ನ ಹತ್ರ ಇಲ್ಲಪ್ಪ, ಹಾಗೆ ದಾಟಿಸ್ತೀಯಾ ಫ್ರೀ ಆಗಿ ಅಂತ ಕೇಳಿದ್ರು. ಇಷ್ಟು ಕೇಳಿದ ತಕ್ಷಣ ಆ ನಾವು ಹಾಕುವ ವ್ಯಕ್ತಿ ಹೇಳ್ತಾನೆ, ನಿಮ್ಮನ್ನು ನಾನು ಫ್ರೀಯಾಗಿ ದಾಟಿಸ್ಲಿಕ್ಕೆ ನೀವೇನು ವೀಣಾ ವೆಂಕಟ ಭಟ್ಟರೋ ಅಂತ ಅವರಿಗೆ ಕೇಳಿದ್ರಂತೆ. ಈ ಮಾತು ಒಂದು ಬಾಯಿಂದ ಬಂದ ತಕ್ಷಣವೇ ವೆಂಕಟನಾಥರು 4 ಹೆಜ್ಜೆ ಹಿಂದೆ ಬಂದ್ರಂತೆ ಮಹಾನುಭಾವರು. ಯಾಕೆ ಅಂದರೆ ನನ್ನ ಬಗ್ಗೆ ಕೇಳ್ಯಾನ, ತಿಳ್ಕೊಂಡಿದ್ದಾನೆ, ಒಳ್ಳೆ ಗೌರವ ಇಟ್ಕೊಂಡಿದ್ದಾನೆ. ಹೌದಾ, ಈಗ ನಾನೇ ವೆಂಕಟ ಭಟ್ಟ ಅಂತ ಹೇಳಿಬಿಟ್ರೆ ಇನ್ನೂ ಏನೇನು ಮರ್ಯಾದೆ ಮಾಡ್ತಾನೋ ಏನೋ, ಎಲ್ಲಿ ನಮಸ್ಕಾರ ಮಾಡ್ತಾನೋ ಏನೋ, ಎಲ್ಲಿ ದಕ್ಷಿಣೆ ಕೊಡ್ತಾನೋ ಏನೋ, ಗಾಬರಿ. ಹಂಗೆ ವಾಪಸ್ ಮನೆಗೆ ಬಂದ್ರತ್ತೆ ಮಹಾನುಭಾವರು. ಇದು ದಾಕ್ಷಿಣ್ಯ ಅಂತಾರೆ. ಇನ್ನೊಂದು ಏನು ದಾಕ್ಷಿಣ್ಯ ಅಂದರೆ, ನಮಗೆ 15 ದಿವಸದಲ್ಲಿ 1 ಏಕಾದಶಿ ಉಪವಾಸ ಬಂದರೆ ಮಹಾನುಭಾವರಿಗೆ ಆ ಒಂದು 15 ದಿವಸದಲ್ಲಿ 7-8 ಉಪವಾಸ ಬರ್ತಿದ್ದು ಅಂತವರಿಗೆ. ಅವ್ರು ಇನ್ನೊಂದೇನು ಸ್ವಭಾವ ಅಂದರೆ, ಎಲ್ಲಾದರೂ ಹೊರಗೆ ಹೋಗೋ ಮುಂದೆ ಬೆಳಗ್ಗೆ ದೇವ್ರ ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಂಡು ತೀರ್ಥ ತಗೊಂಡು ತುಳಸಿ ಎಲ್ಲ ಇಟ್ಕೊಂಡು ಮಹಾನುಭಾವರು ಅಕ್ಷತೆ ಹಚ್ಕೊಂಡೇ ಹೊರಗೆ ಹೋಗ್ಬಿಡ್ತಿದ್ರಂತೆ. ಯಾರಾದರೂ ಎಲ್ಲಿ ಅಂಗಾರಕ್ಷತೆ ಇಲ್ಲದು ನೋಡಿ ಊಟ ಕೇಳ್ರಿ ಅಂತ ಎಬ್ಬಿಸ್ತಾರೇನೋ ಅಂತ ಬಹಳ ಸಂಕೋಚ ಮಹಾನುಭಾವರು. ಇದು ದಾಕ್ಷಿಣ್ಯ. ನಮಗೆ ಅವೆಲ್ಲ ಇಲ್ಲ. ಗುರುದಾಸರು ಯಾರು, ನಾವೇ ಶಂಕ ಹೊಡಿತೀವಿ, ಹೌದಿಲ್ಲ? ಅಲ್ಲಿ ಕೂತು ನಾವೇ ಅಂತ ಎಬ್ಬಿಸ್ತೀವಿ. ನಮಗೆ ಯಾರಾದರೂ ದಕ್ಷಿಣೆ ಕೊಡಲಿಲ್ಲ ಅಂದರೆ ಬೇಜಾರು, ನಮಸ್ಕಾರ ಮಾಡಲಿಲ್ಲ ಅಂದರೆ ಬೇಜಾರು, ಹೌದಾ ಇಲ್ಲ? ಈ ನಮಸ್ಕಾರ ಮಾಡೋದು ಒಂದು ಚಟ ಇದ್ದಂಗೆ ರೀ, ಮಾಡಿಸ್ಕೊಬೋದು. ನಮ್ಮಂಥವ್ರಿಗೆ ಅನುಭವ, ನಿಮ್ಮಂಥವ್ರಿಗೆ ಅನುಭವ ಇಲ್ಲ ಪಾಪ. ನಮಗೆ ದಿನಾ ಮಂದಿ ನಮಸ್ಕಾರ ಮಾಡ್ತಿರ್ತಾರಲ್ಲ ಹೊರಗೆ ಹೋದಾಗ. ಒಂದು 8 ದಿವಸ ಎಲ್ಲೂ ಕಾರ್ಯಕ್ರಮ ಇಲ್ಲ ಅಂತ ತಿಳ್ಕೊಳ್ರಿ, ಯಾರೂ ನಮಸ್ಕಾರ ಮಾಡೋರು ಇರಂಗಿಲ್ಲ ಮನ್ಯಾಗ. ಬ್ಯಾಸರಿಗೆ ಬರ್ತದಿಲ್ಲ, ಹೆಂಡ್ತಿ ಅಂತೂ ನಮಸ್ಕಾರ ಮಾಡಂಗಿಲ್ಲ, ಮಾಡಿದ್ರು ಒಂದೇ ಸರಿ ಮಾಡೋದು. ಮಕ್ಕಳಂತೂ ಸರ್ವತಾ ನಮಸ್ಕಾರ ಮಾಡಂಗಿಲ್ಲ. ತಲೆ ಕೆಟ್ಬಿಡ್ತದೆ ಆಗ. ನಮಸ್ಕಾರ ಮಾಡೋರು ಯಾರಿಲ್ಲ, ₹10 ಕೊಟ್ಟು ನಮಸ್ಕಾರ ಮಾಡೋರಿಲ್ಲ ಅಂತ ನಾವೇನು ಮಾಡ್ತೀವಿ, ಸ್ಕೂಟರ್ ಹಾಕ್ಕೊಂಡು ಬೇರೆ ಭಕ್ತರ ಮನೆಗೆ ಹೋಗ್ತೀವಿ. ಅವು ಬರ್ರಿ ದಾಸರಿ, ಏನಿದು ಅಹೋ ಭಾಗ್ಯ, ನೀವು ನಮ್ಮ ಮನೆಗೆ ಬಂದ್ರಲ್ಲ ಭಾಳ ಸಂತೋಷ ಅಂತ ಅವ್ರ ಮನೆಗೆ ಇದ್ದವ್ರು ಬಂದು ಧಡ ನಮಸ್ಕಾರ ಮಾಡಿ ₹10 ಕೊಟ್ಬಿಡ್ತಾರೆ. ಅವಾಗ ಮನಸ್ಸಿಗೆ ಸಮಾಧಾನ ಆಗ್ಬಿಡ್ತದೆ. ಇದೊಂಥರ ಚಟ ಇದ್ದಂಗೆ ರೀ. ಈ ನಮಸ್ಕಾರ ಮಾಡಿಸ್ಕೊಂಬ ಚಟ ಬಿದ್ದರೆ ಭಾಳ ಕಷ್ಟ ಇದೆ. ಆದರೆ ಜ್ಞಾನಿಗಳಿಗೆ ಎಲ್ಲಿ ಆಧಾರ ಮಾಡ್ತಾನೋ, ಎಲ್ಲಿ ನಮಸ್ಕಾರ ಮಾಡಿಬಿಡ್ತಾನೋ, ನನ್ನ ಬಗ್ಗೆ ಕೇಳಿ ತಿಳ್ಕೊಂಡಿದ್ದಾನಲ್ಲ ಸಾಕು, ನಾನೇ ವೀಣಾ ವೆಂಕಟ ಭಟ್ಟ ಅಂತ ಹೇಳಿದ್ರೆ ಇನ್ನೂ ಏನೇನು ಮಾಡ್ತಾನೋ ಗೊತ್ತಿಲ್ಲಪ್ಪ ಅಂತ ಹೇಳಿ ಮಹಾನುಭಾವರು ವಾಪಸ್ ಬಂದ್ರಂತೆ. ಯಾಕೆ ಅಂದರೆ, ಯಾರಾದರೂ ಬಂದು ನಮ್ಮನ್ನು ನಮಸ್ಕಾರ ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ ಪುಣ್ಯವನ್ನು ಅವರು ಕಸ್ಕೊಂಡ್ಬಿಡ್ತಾರೆ. ₹10 ಕೊಟ್ಟು ನಮಸ್ಕಾರ ಮಾಡಿದರು, ಯಾರಾದರೂ ನಮಗೆ ಸಂಭಾವನೆ ಕೊಟ್ಟರು, ದಕ್ಷಿಣೆ ಕೊಟ್ಟರು ಅಂದರೆ ಕೊಟ್ಟವರಿಗೆ ಪುಣ್ಯ ಬಂದು ಹೋಗುತ್ತೆ. ಇಸ್ಕೊಂಡವನ ಗತಿ ಏನು? ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಅವಾಗ ₹10 ಕೊಟ್ಟವ್ರು ಗೆದ್ದರು, ನಮಸ್ಕಾರ ಮಾಡಿದವ್ರು ಗೆದ್ದರು, ಮಾಡಿಸ್ಕೊಂಡವ್ರು ಹಣೆ ಬಾರೇನು. ಇನ್ನು ಹೋದರೆ ಪಾದ ಪ್ರಕ್ಷಾಳನ ಅಂತ ಮಾಡ್ತಿರ್ತಾರೆ, ಹೌದಾ? ಮಾಡೋರು ಗೆದ್ದರು, ಯಾಕೆ ಅವರಿಗೆ ಪುಣ್ಯ ಬರುತ್ತೆ, ಇವರು ದೊಡ್ಡವರು ಅಂತೇಳಿ ಪಾದ ಪ್ರಕ್ಷಾಳನೆ ಮಾಡ್ತಾರೆ. ಮಾಡಿಸ್ಕೊಂಡವನ ಗತಿ ಏನು? ಅದಕ್ಕೆ ಒಂದು ಜ್ಞಾನ ಇರಬೇಕು ಅವನಿಗೆ. ಮಾಡಿಸ್ಕೊಳ್ಳೋರಿಗೆ ಜ್ಞಾನ ಇರಬೇಕು. ಪಾದದಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಯನ್ನು ಸ್ಮರಣೆ ಮಾಡಬೇಕು, ಒಳಗಿದ್ದ ಭಗವದ್ ರೂಪವನ್ನು ಸ್ಮರಣೆ ಮಾಡಬೇಕು. ಅಲ್ಲಿ ರೂಪನೇ ನಾನು ಬಿಂಬ ಅಂತ ತಿಳ್ಕೋಬೇಕು. ಇದು ಎಲ್ಲ ಮಾಡೋದು ನನಗಲ್ಲ, ಅಲ್ಲಿದ್ದ ಭಗವಂತನಿಗೆ, ಬಿಂಬನಿಗೆ ಅಂತ ಚಿಂತನೆ ಮಾಡಬೇಕು. ಅಂದರೆ ಮಾಡಿಸ್ಕೊಂಡೋಗಿ ಗೆದ್ದ. ಇನ್ನೊಂದು ಪೂರ್ತಿ ಕೆಳಗೆ ಹೋಗಿಬಿಡ್ತಾನೆ. ಕೆಲವರು ನಮ್ಮಂಥವ್ರಿಗೆ ನನಗೆ ಪಾದ ಪೂಜೆ ಮಾಡ್ತಾರೆ ನೋಡ್ರಿ ಅಂತ ಇರ್ತದಿಲ್ಲ. ಪಾದ ಪೂಜೆ ಅದು ನಮಗಲ್ಲ, ಅದು ಭಗವಂತನಿಗೆ ಅಂತ ಚಿಂತನೆ ಇರಬೇಕು. ಇಷ್ಟು ದಾಕ್ಷಿಣ್ಯ ಮಹಾನುಭಾವರಿಗಿತ್ತು.
ಇನ್ನು ಮುಂದೊಂದು ಗುಣ ಹೇಳ್ಯಾರ ನೋಡ್ರಿ, ಯಾವುದು? ವೈರಾಗ್ಯ ಅಂದಾರ. ಎಷ್ಟು ವೈರಾಗ್ಯ ಇತ್ತು ಮಹಾನುಭಾವರಿಗೆ ಅಂದರೆ ದೊಡ್ಡ ವೈರಾಗ್ಯ. ವೈರಾಗ್ಯ ಅಂದ್ರೆ ಏನು? ಒಂದು ಪ್ರಶ್ನೆ ಈಗ, ಹೌದಲ್ಲ? ವೈರಾಗ್ಯ ಅಂದ್ರೆ ಏನು, ಸಾಧನೆ ಅಂದ್ರೆ ಏನು ಅಂತ ಪ್ರಶ್ನೆ, ಎರಡು ಪ್ರಶ್ನೆ. ಕೆಲವರು ಏನು ತಿಳ್ಕೊಂಡಿರ್ತಾರೆ, ಸಾಧನೆ ಅಂದರೆ ಒಂದೊಂದು ಕಾನ್ಸೆಪ್ಟ್ ಅವ್ರ ತಲೆ ಒಳಗಿರ್ತದೆ. ಯಾವಾಗಲೂ ಮಡಿಲಿರೋದು ಅದು ಸಾಧನೆ ಕೆಲವರು ತಿಳ್ಕೊಂಡು. ಕೆಲವರು ಯಾವಾಗಲೂ ಒದ್ದಿ ಉಟ್ಕೊಂಡಿರೋದು ಅದೊಂದು ಸಾಧನೆ. ಇನ್ನು ಕೆಲವರು ಏನು ತಿಳ್ಕೊಂಡಿರ್ತಾರೆ, ಜಪ ಮಾಡುವುದು ಸಾಧನೆ, ಇನ್ನೊಂದು ಪಾರಾಯಣ ಮಾಡುವುದೇ ಸಾಧನೆ, ಇನ್ನೊಂದು ಪ್ರತಿನಿತ್ಯ ಕರ್ಮಗಳನ್ನು ಚಾಚು ತಪ್ಪದೆ ಮಾಡುವುದು ಒಂದು ಸಾಧನೆ ತಿಳ್ಕೊಂಡಿರ್ತಾರಲ್ಲ. ಯಾವಾಗಲೂ ಮಡಿಲಿದ್ರೆ ಸಾಧನೆ ಅಂತ. ನಾನು ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ಹೋದಾಗ ಹಿಂದಕ್ಕೆ ಅಲ್ಲಿ ಒಬ್ಬರು ಹೆಣ್ಮಗಳು ಬಂದರು. ಪ್ರವಚನ ನಡೆದಾಗ ನಮಸ್ಕಾರ ದಾಸರೇ, ಬರ್ರಿ ಕೂಡಮ್ಮ ಕೂತು ಪ್ರವಚನ ಆದಮೇಲೆ ಕೇಳಿದರು, ನಾನು ಈಗ ಸಾಧನೆ ಮಾಡಬೇಕಂತ ಮಾಡೀನಿ ಅಂದರು. ಮಾಡಿರಿ, ಭಾಳ ಸಂತೋಷ ಅಂತ ಹೇಳಿ. ನಾ ಏನು ಮಾಡಬೇಕು ಅಂದರು. ಅದು ನೀವು ಹೇಳಬೇಕು, ನಾನೇನು ಹೇಳೋಣ, ನೀವು ಹೆಂಗೆ ಸರ್ ನಾವು ಹೇಳಿ ಸಾಧ್ಯ ಇಲ್ಲ. ನಾ ಯಾವಾಗಲೂ ಮಡಿಲಿದ್ದರೆ ಸಾಧನೆ ಅಂತ ತಿಳ್ಕೊಂಡೀನಿ, ನಾ ಯಾವಾಗಲೂ ಮಡಿಲಿರಬೇಕು, ಅದಕ್ಕೆ ನಾನೇನು ಮಾಡಬೇಕು ಅಂತ ಕೇಳಿದರು. ನಾನು ಆ ವ್ಯವಸ್ಥೆ ನೀವು ಮಾಡ್ಕೋಬೇಕು, ನಾ ಏನು ಮಾಡ್ಲಿಕ್ಕೆ? ಈಗ ನಾನು ಮಡಿಲಿರಬೇಕು ಅಂದರೆ ನಾನು ವ್ಯವಸ್ಥೆ ಮಾಡ್ಕೋಬೇಕು, ನಾನೇನು ಮಾಡ್ಲಿಕ್ಕೆ ಆಗಲ್ರಿ ಅಂದೆ. ಏನು ಹೇಳ್ರಿ ನೀವು ಅಂತಂದ್ರು. ಮತ್ತೆ ಹೋದ್ರು, ಮತ್ತೆ ಮರುದಿವ್ಸ ಪ್ರವಚನಕ್ಕೆ ಬಂದರು. ಬಿಡ್ರಿ ನಾಳೆ ನೋಡೋಣ, ನಾಡ್ದು ನೋಡೋಣ ಅಂತ ಒಂದು 4 ದಿವಸ ಹಿಂಗೆ ಮುಂದೆ ಹಾಕಿದೆ. ಅವ 5ನೇ ದಿವಸ ಬೆಳಿಗ್ಗೆ ಆಕಿ ಗಂಡ ಬಂದ, ನಾ ಇಳ್ಕೊಂಡು ಅಲ್ಲಿ ಬಂದ. ಮಠಕ್ಕೆ ಬಂದು ಕೇಳ್ದ, ದಾಸರು ಯಾವ ರೂಮ್ನಾಗ ಇರ್ತಾರಂತ. ನಮ್ಮ ಹೆಣ್ಗೋಪಾಚಾರಿ ಅವರು ಅಂದ್ರೆ ಇಲ್ಲಿ ಇರ್ತಾರೆ ನೋಡ್ರಿ, ಪಾಪ ತೋರಿಸಿದ್ರು. ಅದೇ ನಾನು ಅನೇಕ ಮುಗಿದಿತ್ತು, ಹಿಂಗೆ ಬಾಗಿಲು ಹಿಂಗೆ ತೆಗೆದ. ದಾಸರೇ ಅಂದ, ಯಾರು ಬರ್ರಿ ಅಂದೆ. ಬಂದು ಪಾಪ ನಮಸ್ಕಾರ ಮಾಡ್ದೆ. ನಾನು ಕುಲಕರ್ಣಿ ಅಂತ ಹೇಳಿ ನನ್ನ ಅಡ್ಡ ಹೆಸರು. ಭಾಳ ಸಂತೋಷ, ಕೂಡ್ರಿ, ಏನು ಸಮಾಚಾರ ಅಂದೆ. ಏನಿಲ್ಲ, ಪ್ರತಿನಿತ್ಯ ನಾ ಮಡಿಲಿರಬೇಕು ಅಂತ ಕೇಳ್ತಾಳಲ್ಲ, ಆಕಿ ಯಜಮಾನ ನಾನೇ ಅಂದ. ಪರಮ ಸಂತೋಷ ಅಂದೆ. ಇವ ಏನು ಕೇಳಿಗೆ ಬಂದ ಗಾಬರಿ. ಅದಕ್ಕೆ ಅವ ಹೇಳಿದ, ನನ್ನ ಹೆಂಡತಿಗೆ ಒಂದು ಮಾತು ಹೇಳಬೇಡಿ, ಈಗ 6 ತಿಂಗಳಾಯ್ತು ಭಜನಾ ಮಂಡಳಿ ಸೇರ್ಕೊಂಡ್ಬಿಟ್ಟಾಳೆ, ದಿನಾ ಮನೆಗೆ ಜೀವ ತಿಂತಾಳೆ. ಯಾವಾಗ ಮಡಿಲಿರಬೇಕು, ಮಡಿಲಿರಬೇಕು, ಮಡಿಲಿ ನಾ ಏನು ಮಾಡಬೇಕು? ಅದಕ್ಕೆ ನಿಮಗೆ ಕೇಳಾಳ ಭಕ್ತಿ ಬಂದು, ಅದಕ್ಕೆ ನೀ ಏನ್ರಿ ಹೇಳ್ರಿ ಅಂತ. ನಾನು ಹೇಳಿನಪ್ಪ, ಏನು ಮಾಡೋದು? ಏನ್ರಿ ಹೇಳ್ರಿ, ನಿಮ್ಮ ಮೇಲೆ ಭಾಳ ಭಕ್ತಿ ಅದಕ್ಕಿಗೆ, ಏನು ಹೇಳ್ರಲ್ಲ. ಇವು ಭಕ್ತಿ ಇರೋದು ಹೆಂಗೆ ಅಂದರೆ BP ಇದ್ದಂಗೆ ರೀ, ವೇರಿಯೇಷನ್ಸ್ ಆಗ್ತಿರ್ತಾವೆ, ಆಗ್ತಾ ಇಲ್ಲ. ಮೊದಲನೇ ದಿವಸ ಬಂದಾಗ ಏನು ಭಕ್ತಿ ಇರ್ತದೆ ಮಂದಿಗೆ, 2ನೇ ದಿವಸ ಇರಂಗಿಲ್ಲ ರೀ. ಅದು ಚಿತ್ರದುರ್ಗ ಮಂದಿಗೆ ಅಪ್ಲೈ ಆಗಲ್ಲ, ದಿನ ಹಂಗೆ ತೋರಿಸ್ತಾರೆ ಭಕ್ತಿ, ಹೌದಾ ಇಲ್ಲ? ಯಾಕೆ ಹೇಳಿ ನಾನು ನೋಡ್ತಾ ಇರ್ತೀನಲ್ಲ, ಕಡೆ ಹೋದಲ್ಲಿ ಭಕ್ತಿ ಜಾಸ್ತಿ ಇರ್ತದೆ, ಕಡಿಮೆ ಆಗ್ಬಿಡ್ತದೆ ಅದು. ಅದಕ್ಕೆ ನಮ್ಮ ಗುರುಗಳು ಭಕ್ತಿ ಅನ್ನೋದು ಇದು BP ಇದ್ದಂಗೆ, ಎಲ್ಲ ವಿಷಯದಲ್ಲಿ ತಿಳ್ಕೊಳ್ಳಿ. ಪಾರಾಯಣ ಮಾಡಿದ್ರೆ ಇಲ್ಲಿ ಜಪ ಹೇಳ್ಬೋದು ಹಂಗೆ. ಪಾಪ ಬಂದಂದ, ಏನ್ರಿ ಒಂದು ಹೇಳ್ರಿ, ದಿನ ಜೀವ ತಿಂತಾಳೆ, ಏನು ಮಾಡಲಿ ಅಂತ. ಆಯ್ತು ನೋಡೋಣ ಬಿಡಪ್ಪ ಅಂತ ಇಷ್ಟು ಹೇಳಿದೆ. ಹೋಗೋ ಮುಂದೆ ಸುಮ್ಮನೆ ಹೋಗಲಿಲ್ಲ ರೀ. 500 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ ಹೋದ. ಅದು ಬಂತು ಫಜೀತಿ ನಮಗೆ. ಯಾಕೆ? ಲಂಚ ತೊಗೊಂಡಂಗೆ ಆಯ್ತು. ಈಗ 500 ರೂಪಾಯಿ ಕೊಟ್ಟನಲ್ಲ, ಏನು ಹೇಳಬೇಕಲ್ಲ, ಈಗ ಏನು ಹೇಳಬೇಕು ಪ್ರಶ್ನೆ. ಆಮೇಲೆ ಸಾಯಂಕಾಲ ಅವ್ರು ಬಂದರು, ದಂಪತಿಗಳಿಬ್ಬರು ಬಂದರು. ದಾಸರೇ, ನನ್ನ ಪ್ರಶ್ನೆಗೆ ಉತ್ತರ ಹೇಳಬೇಕು. ಹೇಳ್ತೀನಿ ರೀ ಅಂದೆ ಅವರಿಗೆ. ನಾ ಹೇಳಿದೆ, ಪ್ರವಚನದಲ್ಲೇ ಹೇಳಬೇಕು, ನಿಮಗೊಬ್ಬರಿಗೆ ಹೇಳಬೇಕು. ಪ್ರವಚನದಲ್ಲೇ ಹೇಳಿಬಿಡ್ರಿ, ಎಲ್ಲರೂ ಮಾಡಲಿ ಸಾಧನೆ ಅನ್ನಲಿಕ್ಕೆ ಅಂದೆ. ಒಂದು ಕೊನೆಗೆ ಮುಗಿದ ಮೇಲೆ ಹೇಳಿದೆ, ನೀವು ಯಾವಾಗಲೂ ಮಡಿಲೇ ಇರಬೇಕು, ಸಾಧನೆ ಮಾಡಬೇಕು ಅಂದರೆ 5 ಮೊಳದ 2 ಧಾಬಳಿ ತೊಗೋಬೇಕು ಹೇಳಿ. ಹೌದಾ, ತೊಗೊಂಡು ಏನು ಮಾಡಬೇಕು ಅಂದರೆ ಒಂದು ಮ್ಯಾಕ್ಸಿ ಹೊರಿಸ್ಕೊಂಡ್ಬಿಡ್ಬೇಕು, ಅದರಿಂದ ಹಾಕ್ಕೊಂಡು ಬಿಡ್ಬೇಕು. ಆಪಾದ ಮೌಳಿ ಪರ್ಯಂತ ಸುತ್ತಮುತ್ತ ಮಡಿ ಭವೇ ಅಷ್ಟೇ. ಮತ್ತೆ ಇನ್ನೇನು ಮಾಡ್ಬೇಕ್ರಿ? ಸಾಧನೆ ಅಂದ್ರೇನು, ವೈರಾಗ್ಯ ಅಂದ್ರೇನು, ಎಷ್ಟು ಗಟ್ಟ ಅಲ್ವಾ? ಅಪಣಾಚಾರ ಹೇಳುವಾಗ ದಯಾ, ದಾಕ್ಷಿಣ್ಯ, ವೈರಾಗ್ಯ ಅಂದ್ರೇನು? ಕೆಲವು ಅಂತಿರ್ತಾರೆ, ಏನ್ರಿ ನಮ್ಮ ಆಚಾರ್ಯಗೆ ಭಾಳ ವೈರಾಗ್ಯದ ರೀ ಅಂತಾರೆ. ಏನದಪ್ಪ ಅಂತ ಪರಿ ವೈರಾಗ್ಯ ಅಂತ ನಾವು ಸುಮ್ಮನೆ ಕೇಳಿ. ನಮ್ಮ ಆಚಾರ ಅಂದ್ರೆ ಆಚಾರ, ವೈರಾಗ್ಯ ಅಂದ್ರೆ ವೈರಾಗ್ಯ. ಏನು ಮಾಡ್ತಾರೆ ಅವರು? ವ್ಯಾಸಪೀಠದ ಮೇಲೆ ಏನು ದಕ್ಷಿಣೆ ಬಂದದಂತ ನೋಡಂಗೇ ಇಲ್ಲ ಅವರು. ನಾವೇ ಎಲ್ಲರೂ ಹಾಕಿ ಹೋದ್ಮೇಲೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಕವರ್ನೇ ಹಾಕಿ ಅವ್ರ ಬ್ಯಾಗ್ನ ಹಾಕ್ತೀವಂತ ಅಂತಾರೆ. ಇಲ್ಲ, ಆಚಾರ್ಯ ಇಲ್ಲಿ ಬ್ಯಾಗ್ ನೋಡಲ್ಲ, ಮನೆಗೆ ಹೋದ್ಕೊಳ್ಳಿ ಕವರ್ ನೋಡ್ತಾರೆ ಫಸ್ಟ್. ಜಾಸ್ತಿ ದಕ್ಷಿಣೆ ಬಂದಿದ್ರೆ ಊಟ ಜಾಸ್ತಿ ಮಾಡ್ತಾರೆ,
ಕಡಿಮೆ ಬಂದಿದ್ರೆ ಊಟ ಕಡಿಮೆ ಮಾಡ್ತಾರೆ, ಹೌದಾ ಇಲ್ಲ? ಹೆಂಡತಿ ಅಂತೇಳಿ ಯಾಕೆ ಇವ್ರು ಕಡಿಮೆ ಊಟ ಮಾಡ್ತೀವಿ? ಬಾಯಿ ಮುಚ್ಕೊಂಡು ಕೇಳಿದಷ್ಟು ಹಾಕ. ಯಾಕೆ ಹೆಂಡತಿ ದಕ್ಷಿಣೆ ಹಾಕೋಳಲ್ಲ, ಬಂದು ದಕ್ಷಿಣೆ ಬಳ್ಕೊಂಬೋಳು. ವ್ಯತ್ಯಾಸನೇ ಇಲ್ಲ. ಅದಕ್ಕೆ ಕೆಲವರಿಗೆ ನಿಜವಾಗ್ಲೂ ಆ ಕಡೆ ಗಮನ ಇರೋಲ್ಲ. ಏನು ಬರ್ತವೋ ಇದು ಮನೆ ಕೊಟ್ಬಿಡ್ತಾರೆ, ಅವರೇನು ಮಾಡ್ತಾರೆ. ಅದಕ್ಕೆ ಕೇವಲ ದುಡ್ಡನ್ನು ಬಿಟ್ಟಿದ್ದಾರೆ ಅಂದರೆ ವೈರಾಗ್ಯ ಅಲ್ಲ. ವೈರಾಗ್ಯದ ಲಕ್ಷಣಗಳನ್ನು ಗೋಪಾಲದಾಸ ಹೇಳ್ತಾರೆ. ಈ ಲಕ್ಷಣಗಳಿದ್ದರೆ ವೈರಾಗ್ಯ, ಇದು ಇದ್ರೆ ವೈರಾಗ್ಯ ಅಲ್ಲ ಅಂತ. ಏನು ಮೊದಲು ಯಾವುದು ವೈರಾಗ್ಯ ಅಲ್ಲ ಅನ್ನೋದು ಹೇಳ್ತಾರೆ. ಜನ ಏನು ತಿಳ್ಕೊಂಡಿರ್ತಾರೆ, ಧನ ಬಿಡಬೇಕು, ಧನದ ಮೇಲೆ ಆಸೆ ಬಿಟ್ಟರೆ ನಿಜವಾದ ವೈರಾಗ್ಯ ಅಂತ. ಅದಕ್ಕೆ ಗೋಪಾಲದಾಸರ ಉತ್ತರ ಕೊಡ್ತಾರೆ. ಧನ ಬಿಟ್ಟರಾಯಿತೆ ಘನವಾದ ವೈರಾಗ್ಯವೆಂದು ಕರೆವರೆ ಜ್ಞಾನಿಗಳು. ಧನ ಬಿಟ್ಟರಾಯಿತೆ ಘನವಾದ ವೈರಾಗ್ಯವೆಂದು ಕರೆವರೆ ಜ್ಞಾನಿಗಳು. ಇಲ್ಲ, ಯಾಕೆ? ಅಲ್ಲಿ ದುಡ್ಡು ಬಿಟ್ಟಿದ್ದಾರಲ್ಲ ಅಂದರೆ ಧನ ಬಿಟ್ಟು ಇರವೇ ದನಗಳು ಅನುದಿನ. ದಾಸರ ದೃಷ್ಟಾಂತ ಕೊಡ್ತಾರೆ. ದುಡ್ಡು ಬಿಟ್ಟರೆ ವೈರಾಗ್ಯ ಅಂತಿರಲ್ಲ, ಹಾಗಾದ್ರೆ ದನಗಳಿವಲ್ಲ, ದನಗಳಿಗೆ ಏನಾದರೂ ದುಡ್ಡಿನ ಬೆಲೆ ಗೊತ್ತಿದೆಯಾ? ದುಡ್ಡು ಬಿಟ್ಟು ಜೀವನ ಮಾಡ್ತಾವೆ ಇಲ್ಲೋ ದನಗಳು, ಎಲ್ಲ ಪ್ರಾಣಿಗಳಷ್ಟೇ. ದುಡ್ಡಿನ ಬಗ್ಗೆ ಏನೂ ಜ್ಞಾನ ಇಲ್ಲ, ತಮ್ಮ ಜೀವನಕ್ಕೆ ದುಡ್ಡು ಬೇಕು ಅಂತಿಲ್ಲ, ದುಡ್ಡು ಬಿಟ್ಟು ಜೀವನ ಮಾಡ್ತಾವೆ ಇಲ್ಲ. ಮತ್ತು ಅದಕ್ಕೇನಾದರೂ ವೈರಾಗ್ಯ ಅಂತಾರ? ಬೇಡ. ನಾಳೆ ನಾವು ವಿಚಾರ ಮಾಡೋಣ. ಏನು ದಿನನಿತ್ಯ ನಮ್ಮ ಮನೆ ಮುಂದೆ ಹಸಿರು ಬರ್ತದೆ ಅಂತ ತಿಳ್ಕೊಂಡು ಬಂದಾಗ ಎಷ್ಟು ಬೆಲ್ಲನೋ ಅಕ್ಕಿನೋ ಏನೋ ಕೊಟ್ಟಿರ್ತಾರೆ, ಬೆಲ್ಲ ಅಕ್ಕಿ ಹಣ್ಣು ಕೊಡ್ತಿರ್ತಾರೆ. ವಿಚಾರ ಮಾಡ್ತಾರೆ, ದಿನ ಬೆಲ್ಲ ಅಕ್ಕಿ ಹಣ್ಣು ಬಾಳೆಹಣ್ಣು ಯಾಕೆ ಕೊಡಬೇಕು? ನಮಗೆ ಬೇಕಾಷ್ಟು ದುಡ್ಡು ಕೊಟ್ಟಾನೆ, ಬೇಕಾಷ್ಟು ಸಂಬಳ ಬರ್ತದೆ, ನಾಳಿನಿಂದ ಹಸು ಬಂದಾಗ ಏನು ಮಾಡೋದು? 5 ಬೆಳೆದೆಲೆ 5 ಅಡಿಕೆ 2001 ರೂಪಾಯಿ ಕೊಟ್ಬಿಡು ಅಂಥೇಳಿ, ಅದು ಬರೋ ಸಮಯಕ್ಕೆ ಒಂದು ಹಿತ್ತಾಳಿ ಸಣ್ಣ ತಟ್ಟಿ ಒಳಗೆ 5 ಬೆಳೆದೆಲೆ 5 ಅಡಿಕೆ ಇಟ್ಟು 2001 ರೂಪಾಯಿ ಇಟ್ಟು, ಗವಾಂತರ್ಗತ ಭಾರತೀಯ ಬಡ ಮುಖ್ಯ ಪ್ರಾಣಾಂತರ ಶ್ರೀ ಗೋಪಾಲಕೃಷ್ಣ ಪ್ರಿಯತಾಂ ಪ್ರೀತೋ ವರದು ಹೋಗ್ತು ಶ್ರೀ ಕೃಷ್ಣಾರ್ಪಣವಸ್ತು ತಗೋ ಅಂದರೆ ತಗೋತದೆ. ಏನು ಮೂಸು ನೋಡ್ಲಾರ್ದೆ ಹೋಗ್ತದೆ. ಆ 2000 ರೂಪಾಯಿಗೆ ಮೂಸು ನೋಡ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ನಮ್ಮಂಥ ಚಿಲ್ಲರೆ ವ್ಯಕ್ತಿಗಳು. ದುಡ್ಡು ಬಿಟ್ಟರೆ ವೈರಾಗ್ಯ ಅಲ್ಲ ಅಂತಾರೆ ಜ್ಞಾನಿಗಳು. ಯಾಕೆ? ಧನ ಬಿಟ್ಟು ಇರವೇ ದನಗಳು ಅನುದಿನ ಅಂತ ಇನ್ನೊಂದು ಮಾತು ಹೇಳ್ತಾರೆ. ಅಲ್ರಿ ಇದು ಯಾಕೋ ಬೇಡ, ವೈರಾಗ್ಯ ಅಂದ್ರೆ ಏನು ಗೊತ್ತಾ? ಯಾವ ಸಂಘ ಸಂಸ್ಥೆ ಎಲ್ಲೂ ಹೋಗಬಾರ್ದು. ಹೋದಲ್ಲೆಲ್ಲ ಒಂದು ಗಲಾಟೆ ನಡೆದಿರ್ತಾವೆ, ಹೌದಿಲ್ಲ? ಮೊದಲು ಸಂಘ ಆಗಿಬಿಡ್ತಾವೆ, ಒಡೆದು ಬಿಡ್ತಾವೆ. ಹಿಂದಕ್ಕೆ ನಾವು ಹುಬ್ಬಳ್ಳಿ ರಾಮಕೃಷ್ಣ ನಗರಕ್ಕೆ ಹೋದಾಗ ಅನುಭವ ಆಯ್ತು. ಒಂದು ಭಜನೆ ಮಂಡಳಿ ಸಂಘ ಓಪನಿಂಗ್ ಮಾಡಿದರು. ಓಪನಿಂಗ್ ಮಾಡಿ ಅದು ನಮ್ಮಿಂದೇ ಉದ್ಘಾಟನೆ ಆಯಿತು. ನಾ ಹೇಳಿದೆ, ಬ್ಯಾಡ್ರಿ ನಮ್ಮಿಂದ ಮಾಡಿಸಬೇಡ್ರಿ, ಬೇರೆಯವ್ರಿಂದ ಮಾಡಿಸ್ರಿ. ನೀವು ಬಂದಿರಿ ಅನಸ್ ಪ್ರವಚನಕ್ಕೆ ಮಟ್ಟಕ್ಕೆ ಮಾಡಿ ಏನು ಸೀತಾರಾಮ ಭಜನಾ ಮಂಡಳಿ ಅಂತ ಹೆಸರಿಟ್ಟು. ಮುಂದೆ 3 ವರ್ಷ ಬಿಟ್ಟು ಹೋದಾಗ ಅವು ಎರಡಾಗಿದ್ದು. ಭಜನಾ ಮಂಡಳಿ, ರಾಮ್ ಭಜನಾ ಮಂಡಳಿ ಒಂದಾಯಿತು, ಸೀತಾ ಭಜನಾ ಮಂಡಳಿ ಒಂದಾಗಿತ್ತು. ನಾ ಕೆಲವು ಬಂದಾಕಿ ಯಾಕೆ ಅವ್ರ ಮೇಲೆ ನಮ್ಮಲ್ಲಿ ಜಗಳ ಆಡಿವಿ, ನಾವು ಬೇರೆ ಆಗ್ಯಾವ, ನಾ ಅದಕ್ಕೆ ನಮ್ಮಿಂದ ಮಾಡಿಸ್ಬೇಡ್ರಿ ಅಂತ ಹೇಳಿದ್ವಿ. ಯಾಕೆ ಜಗಳ ಆಡಿದ್ರಿ ಅಂದರೆ ಒಂದೇ ಸಣ್ಣ ಕಾರಣ, ಹನುಮಂತ ದೇವ್ರ ಹಾಡೆಲ್ಲ ಅವರೇ ಹಾಡ್ತಿದ್ರು ನೋಡ್ರಿ, ನಮ್ಗೆ ಯಾಕೆ ಚಾನ್ಸ್ ಕೊಡಬಾರ್ದು? ಅದಕ್ಕೆ ಜಗಳ. ಅದಕ್ಕೆ ಈ ಸಂಘ ಸಂಸ್ಥೆ ಜಗಳ ತೋಟಿ ಎಲ್ಲ ಆಗ್ತವೆ, ಭಿನ್ನಾಭಿಪ್ರಾಯ ಬರ್ತವೆ. ಏಕಾಂತವಾಗಿದ್ದರೆ ವೈರಾಗ್ಯ ಅಂತ ಕೆಲವರು ತಿಳ್ಕೊಂಡಿರ್ತಾರಲ್ಲ, ಅದಕ್ಕೂ ಉತ್ತರ ಕೊಡ್ತಾರೆ ಗೋಪಾಲದಾಸರು. ಜನ ಬಿಟ್ಟು ಏಕಾಂತದಲ್ಲಿ ಕುಳಿತರಾಯಿತೆ ಘನವಾದ ವೈರಾಗ್ಯ ಎಂದು ಕರೆವರೆ ಜ್ಞಾನಿಗಳು. ಜನ ಬಿಟ್ಟು ಏಕಾಂತದಲ್ಲಿ ಕುಳಿತರಾಯಿತೆ ಘನವಾದ ವೈರಾಗ್ಯವೆಂದು ಕರೆವರೆ ಜ್ಞಾನಿಗಳು. ಏಕಾಂತದಲ್ಲಿ ಒಬ್ಬರೇ ಇದ್ದರೆ ಏನಾದರೂ ವೈರಾಗ್ಯ ಅಂತಾರ? ಅನ್ನಲ್ಲ. ಅಲ್ಲಿ ಒಬ್ಬರೇ ಇದ್ದಾರಲ್ಲ ಅಂದರೆ ಜನ ಬಿಟ್ಟು ಏಕಾಂತದಲ್ಲಿ ಇರದೆ ಗೂಗಿ ಅಂದ್ರು. ಗೂಬಿ ಅಂತ ಇರ್ತಾವಲ್ಲ, ಗೂಗಿ ಅಂತ ಇರ್ತಾವ, ಒಂದೊಂದೇ ಇರ್ತಾವಲ್ಲ ಸಂಘ ಇರ್ತಾವೆ. ಗೂಗಿದು ಎಲ್ಲಾದರೂ ಗೂಬೆಗಳ ಸಂಘ ಅಂತ ನೋಡಿರ? ಪ್ರೆಸಿಡೆಂಟ್ ಗೂಬೆ, ಸೆಕ್ರೆಟರಿ ಗೂಬೆ ಎಲ್ಲೂ ಇಲ್ಲ. ಗೂಬೆ ಅನ್ನೋದು ಒಂದೇ ಇರ್ತಾವೆ ಎಂದು ಹೋದರು. ಅದಕ್ಕೆ ನಾವು ವೈರಾಗ್ಯ ಅಂತ ಕರೀತಾರೆ. ಇಲ್ಲ, ಹೌದಲ್ರಿ, ಇದು ಯಾಕೋ ಡೌಟು. ವೈರಾಗ್ಯ ಅಂದರೆ ಇನ್ನೊಂದು ಇರಬೇಕು ಬಿಡ್ರಿ, ಅದೇ ವೈರಾಗ್ಯ. ಏನು? ತನುಮನದ ಅಭಿಮಾನವನ್ನು ಬಿಟ್ಟು ಮನಿ ತಿರುಗಾಡ, ಅದು ನಿಜವಾದ ವೈರಾಗ್ಯ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ದಾಸರಾಯ ಅದನ್ನು ವೈರಾಗ್ಯ ಅಲ್ಲ ಅಂತಾರೆ. ಅಭಿಮಾನ ಬಿಟ್ಟಾರಲ್ಲ ಕೆಲವಂತಾರೆ, ಎಲ್ಲರ ಮನೆಗೆ ಹೋಗೋದ್ರಿ ದಿನ
ಯಾರು ಬೈದರೆ ಬೈಸ್ಕೊಬೋದು, ಯಾರು ಹೊಗಳಿದ್ರೆ ಹೊಸ್ಕೊಬೋದು, ಯಾರು ಕಾಫಿ ಕೊಟ್ಟರೆ ಕುಡಿಯೋದು, ಅವರಿಗೆ ಕೊಟ್ಟರೆ ತಿನ್ನೋದು, ಕೊಡಲಿಲ್ಲ ಅಂದರೆ ಹಾಗೆ ಬರೋದು, ಏನೂ ಅನ್ನಬಾರ್ದು, ಮನೆಗೆ ಅಡ್ಡಾಡಬೇಕು ಅಂದರೆ ಅದನ್ನು ವೈರಾಗ್ಯ ಅಂದರು ಗೋಪಾಲದಾಸರು. ಯಾಕೆ? ತನು ಮನದ ಅಭಿಮಾನವನು ತೊರೆದರಾಯಿತೆ, ಘನವಾದ ವೈರಾಗ್ಯವಲ್ಲ ಕಾಣಿರೋ. ಯಾಕೆ ಅಂದರೆ ತನುಮನದ ಅಭಿಮಾನವನ್ನು ತೊರೆದು ತಿರುಗದೆ ನಾಯಿ ಕುಣ್ಣಿ ಮನೆ ಮನೆ. ನಮಗೆ ಎಷ್ಟು ಹೊಡಿಬೇಕ್ರಿ, ಒಂದು ಸ್ವಲ್ಪ ನಾಚಿಕೆ ಬರಲ್ಲ, ಬ್ಯಾಟ್ ಸಿಕ್ಸರೇ ಬಾರ್ಸ ಡೈರೆಕ್ಟ್ ಹಿಟ್. ತನುಮನದ ಅಭಿಮಾನವನ್ನೇ ಬಿಟ್ಟರೆ ಆಯ್ತಂದ್ರೆ ನಾಯಿ ಕುಣ್ಣಿ ಮನೆ ಮನೆ ತಿರ್ತದಲ್ಲ, ಅದಕ್ಕೇನು ವೈರಾಗ್ಯ ಅಂತಾರೆ. ಮತ್ತು ವೈರಾಗ್ಯ ಅಂದ್ರೆ ಏನು? ಈ ಡೆಫಿನೇಷನ್ ಹೇಳ್ತಾರೆ. ಆ ಎಲ್ಲ ಗುಣಗಳು ನಮ್ಮ ಮಂತ್ರಾಲಯ ಪ್ರಭುಗಳ ಹತ್ರ ಇದೆ. ಏನದು ವೈರಾಗ್ಯ?